ಬ್ರದರ್ ನಿಮ್ಮ ಹೆಸರೇನು? ನನ್ನ ಹೆಸರು ಸಂದೀಪ್ ಅಂತ. ಓಕೆ ಬಿಗ್ ಬಾಸ್ ನೋಡ್ತೀರಾ ನೀವು? ಬಿಗ್ ಬಾಸ್ ನೋಡ್ತೀನಿ. ಓಕೆ ಏನಂದರೆ ಈ ಬಾರಿ ಬಿಗ್ ಬಾಸಲ್ಲಿ ಸುದೀಪ್ ಅವರು ನೆಟ್ಸ್ಕೊಡಲ್ಲ ಅಂತ ಒಂದು ರೂಮರ್ಸ್ ಇದೆ. ಸೀಸನ್ 11 ಬಿಗ್ ಬಾಸ್ ಅವರು ಇರಲ್ಲ, ಬಿಗ್ ಬಾಸಲ್ಲಿ ಸುದೀಪ್ ಅವರು ಇರಲ್ಲ ಅಂದರೆ ನಿಮ್ಗೇನು ಅನಿಸುತ್ತೆ? ಅವ್ರನ್ನ ಬಿಟ್ಟರೆ ಮತ್ತೆ ಯಾರು ನಡೆಸ್ಬೋದು? ಬಿಗ್ ಬಾಸ್ ನಡೆಸೋದ್ರೆ ಅವ್ರು ಬಿಟ್ಟರೆ ದರ್ಶನ್ ಅವ್ರು ನಡೆಸ್ಬೋದು. ಓಕೆ ದರ್ಶನ್ ಅವರು ಅಂದರೆ ಸೀಸನ್ 1ರಿಂದ ನಾವು 10 ತನಕ ಸುದೀಪ್ ಅವರನ್ನು ನೋಡ್ಕೊಂಡು ಬಂದಿದ್ದೀವಿ. ಇವಾಗ ಅವ್ರು ಇಲ್ಲ ಅಂದರೆ ಅದನ್ನು ಇಮ್ಯಾಜಿನ್ ಮಾಡ್ಕೊಳಕ್ಕಾಗುತ್ತೆ ನಿಮಗೆ ಏನು ಅಂತ? ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ, ಬಟ್ ಆದರೂ ಇಲ್ಲಿವರೆಗೂ ನಡ್ಸ್ಕೊಂಡ್ಬಂದರೆ ಇನ್ಮೇಲೆ ದರ್ಶನ್ ಅವ್ರು ನಡೆಸಿದ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ನಾನು ಯಾಕಂದರೆ ದರ್ಶನ್ ಅಭಿಮಾನಿ, ಬಾಸ್ ನಡೆಸಿದ್ರೆ ಚೆನ್ನಾಗಿರುತ್ತೆ ಅಂತ. ಇಲ್ಲೊಬ್ರು ದರ್ಶನ್ ಅವ್ರ ಅಭಿಮಾನಿ ಇದ್ದಾರೆ. ಏನಂದರೆ ಸುದೀಪ್ ಅವ್ರನ್ನ ಬಿಟ್ಟರೆ ದರ್ಶನ್ ಅವರು ಟ್ರೈ ಮಾಡ್ಬೋದು, ಅಂದರೆ ನಡೆಸ್ಬೋದು ಅಂತ ಹೇಳ್ತಿದ್ದಾರೆ. ಯಾಕೆ ನಿಮ್ಗೆ ಈ ಥರದ್ದು ಒಂದು ಆಸೆ ಯಾಕೆ ಅಂತ? ಯಾಕಂದರೆ ನಮ್ಮ ಬಾಸ್ ಯಾವುದು ಜಾಸ್ತಿ ರಿಲೇಟಿವ್ಸ್ ನಡೆಸಲ್ಲ ಅವರು. ಸೊ ಇದರಿಂದ ಬಿಗ್ ಬಾಸ್ ಅವರ ನಡೆಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ, TRP ಎಲ್ಲ ಚೆನ್ನಾಗಿರುತ್ತೆ. ಅಂದ್ರೆ ಎಲ್ರಿಗೂ ವೀಕೆಂಡ್ ಬಂತು ಅಂದರೆ ತುಂಬ ಖುಷಿಯಿಂದ ನೋಡ್ತಾರೆ, ಇನ್ನೂ ಚೆನ್ನಾಗಿರುತ್ತೆ ಅಷ್ಟೇ. ಓಕೆ ದರ್ಶನ್ ಅವರು ಅಂತೆಲ್ಲ ಹೇಳಿದ್ರಲ್ಲ, ಇವಾಗ ದರ್ಶನ್ ಅವರು ಇಲ್ಲ ಇವಾಗ, ಅಂದರೆ ಅವರು ಜೈಲಲ್ಲಿದ್ದಾರಲ್ವ, ಈ ಸಿಚುವೇಶನಲ್ಲಿ ಏನು ಅನಿಸುತ್ತೆ? ಅಂದರೆ ಅವ್ರು ಬಂದ್ರ ಮೇಲೆ ನಡೆಸ್ಬೇಕಂತ ಏನು ಹೇಳ್ತಿರೋ? ಈ ಸಿಚುವೇಶನ್ ಅವ್ರು ಬಂದ ಮೇಲೆ ನಡೆಸಿದ್ರೆ ಚೆನ್ನಾಗಿರುತ್ತೆ. ಆದಷ್ಟು ಬೇಗ ಬರಲಿ, ಆ ಚಾಮುಂಡೇಶ್ವರಿ ತಾಯಿನ ಬೇಡ್ಕೋತೀನಿ, ಬೇಗ ಬಾಸ್ ಬಂದು ರಿಲೀಸ್ ಆಗಲಿ ಅಂತ. ಓಕೆ ನಿಮ್ಗೆ ಏನಾದರೂ ಅವರು ಜೈಲಲ್ಲಿರೋದು ಏನಾದರೂ ಬೇಜಾರಾಗುತ್ತೆ ಅಂತ? ಅಭಿಮಾನಿ ಖಂಡಿತ ಬೇಜಾರಾಗೇ ಆಗುತ್ತೆ. ನಿಮ್ಗೆ ಏನಾದರೂ ಆ ಥರದ್ದು ಏನಾದ್ರು ನೋಡೋಕೆ ಏನಾದರೂ ಹೋಗಿದ್ರಾ ಜೈಲ್ ಹತ್ರ ಏನು ಅಂತ? ನಾ ಏನು ನೋಡೋಕೆ ಹೋಗಿಲ್ಲ, ಬಟ್ ಆದರೂ ಫೀಲ್ ಆಗುತ್ತೆ. ಎಲ್ಲ ಏನೋ ಒಂಥರ ಎಲ್ರಿಗೂ ಕೂಡ ಬಾಸ್ ಜೈಲರಿಂದ ತುಂಬ ಎಲ್ರಿಗೂ ಕೂಡ ಫೀಲ್ ಆಗುತ್ತೆ. ನಾನು ಆದಷ್ಟು ಬೇಗ ಬರಲಿ ಅಂತ ಬೇಡ್ಕೋತೀನಿ. ಓಕೆ ಇನ್ನೊಂದು ಏನಂದರೆ ಅವ್ರ ಜೊತೆನೇ ತುಂಬ ಸಹಾಯ ಎಲ್ಲ ಪಡ್ಕೊಂಡವರು ಇವಾಗಲೂ ಅವ್ರ ಜೊತೆ ಒಂದಿಷ್ಟು ಜನ ಇದ್ದಾರೆ, ಒಂದಿಷ್ಟು ಜನ ಅವ್ರದ್ದೆಲ್ಲ ಒಂದಿಷ್ಟು ಜನ ಅವ್ರನ್ನ ದೂರ್ತಾರೆ. ಏನು ಅನಿಸುತ್ತೆ ನಿಮಗೆ ಅವರು ಈ ಥರ ಎಲ್ಲ ಮಾಡಿದಾಗ? ಅಂದರೆ ಜನಗಳು ತಪ್ಪು ಸರಿ, ಒಬ್ಬರು ಕೆಟ್ಟದಾಗ ಮಾತಾಡ್ತಾರೆ, ಒಬ್ಬರು ಒಳ್ಳೇದು ಮಾತಾಡ್ತಾರೆ, ಬಟ್ ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು. ಬಾಸ್ ಏನಾದ್ರು ಕೆಟ್ಟದಾಗಲಿ ಒಳ್ಳೇದಾಗಲಿ ನಾವು ಹೆಂಗಿರುತ್ತೆ ಹಂಗೆ ಇಟ್ಕೊಂಡು ಹೋಗ್ಬೇಕು ಅಷ್ಟೇ. ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು. ನಮ್ಮ ಬಾಡು ನಾವು ಇರಬೇಕು ಅಂತ ಹೇಳಿದರೆ ಹಂಗೆ ಇರಬೇಕು. ಒಟ್ಟಿನಲ್ಲಿ ನೀವು ದರ್ಶನ್ ಅವ್ರ ಅಭಿಮಾನಿ? ದರ್ಶನ್ ಅವ್ರ ಅಪ್ಪಟ ಅಭಿಮಾನಿ ನಾನು. ಓಕೆ ದರ್ಶನ್ ಅವ್ರದ್ದು ಒಂದು ಡೈಲಾಗ್ ಹೊಡಿತೀರಾ ನೋಡೋಣ? ಡೈಲಾಗ್ ಎಲ್ಲ ಬರೋಲ್ಲ ನನಗೆ, ಬಟ್ ಅಪ್ಪಟ ಅಭಿಮಾನಿ ನಾನು. ಅಪ್ಪಟ ಅಭಿಮಾನಿ. ಓಕೆ ಇನ್ನು ದರ್ಶನ್ ಅವರು ರಿಲೀಸ್ ಆಗಿ ಬಂದರೆ, ಇನ್ನು ಅವರು ಡೆವಿಲ್ ಸಿನಿಮಾನು ರಿಲೀಸ್ ಆದರೆ ಇಷ್ಟೇ ಪ್ರೀತಿ ಅವ್ರ ಮೇಲೆ ತೋರಿಸ್ತೀರಾ ಏನು ಅಂತ? ಪಕ್ಕ. ಅಂದರೆ ನಮ್ಮೂರು ಕೇರ್ಪೇಟೆ. ಸೊ ಕೇರ್ಪೇಟೆಯಲ್ಲಿ ಅಂದರೆ ಆಲ್ಮೋಸ್ಟ್ ಎಲ್ಲ ದರ್ಶನ್ ಅಭಿಮಾನಿಗಳೇ. ನಮ್ಮೂರಲ್ಲ, ಮಂಡ್ಯ ಕೇರ್ಪೇಟೆ, ಬಟ್ ನಮ್ಮೂರಲ್ಲ, ಆಲ್ ಓವರ್ ಕರ್ನಾಟಕದಲ್ಲಿ ತುಂಬ ಅಭಿಮಾನಿ ಇದ್ದಾರೆ. ಯಾರೋ ಅಂಧ ಅಭಿಮಾನಿಗಳಿಲ್ಲ, ಎಲ್ಲ ಗುಡ್ ಅಭಿಮಾನಿಗಳೇ. ಬಟ್ ಎಲ್ಲ ಡೆವಿಲ್ ಸಿನಿಮಾ ಬಂದರೆ ತುಂಬ ಹಿಟ್ಟಾಗುತ್ತೆ. ಓಕೆ ಇಲ್ಲೊಬ್ಬರು ದರ್ಶನ್ ಅವ್ರ ಅಭಿಮಾನಿ ಸಿಕ್ಕಿದ್ದಾರೆ. ಸುದೀಪ್ ಅವ್ರನ್ನ ಬಿಟ್ಟರೆ ನೆಕ್ಸ್ಟ್ ದರ್ಶನ್ ಅವರು ಬಿಗ್ ಬಾಸ್ ನಡೆಸಿದ್ರೆ ಚೆನ್ನಾಗಿರುತ್ತೆ ಅಂತ ಇವರು ಹೇಳ್ತಿದ್ರು. ಇವ್ರ ಆಸೆನ ಇವ್ರು ಹೇಳ್ಕೊಂಡಿದ್ದಾರೆ. ಸಂದೀಪ್ ಅವರೇ, ನಿಮ್ಮ ಆಸೆ ಆದಷ್ಟು ಬೇಗ ಈಡೇರಲಿ. ಏನಾದರೂ ಹೇಳೋದಾದರೆ ದರ್ಶನ್ ಅಭಿಮಾನಿಗಳಿಗೆ ಏನಾದರೂ ಹೇಳೋದಾದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂತ? ಏನಿಲ್ಲ, ಎಲ್ಲ ತಾಳ್ಮೆಯಿಂದ ಇರಿ, ಖುಷಿಯಾಗಿರಿ. ಯಾವುದು ಬಾಸ್ ಬಂದೇ ಬರ್ತಾರೆ, ಬೇಗ ಬಿಡುಗಡೆ ಆಗ್ತಾರೆ. ಯಾರಿಗೂ ಜಾಸ್ತಿ ಇದು ಮಾಡೋಕ್ಕೆ ಹೋಗ್ಬೇಡಿ. ಎಲ್ಲ ಕನ್ನಡ ಫಿಲಮ್ಗಳನ್ನು ನೋಡಿ ಆರೈಸಿ. ಬಟ್ ಬಾಸ್ ಬಂದಮೇಲೆ ಇನ್ನೂ ಏನು ಕ್ರೇಜ್ ಇದೋ ಅದಕ್ಕಿಂತ 100% ಡಬಲ್ ಆಗುತ್ತೆ. ಥ್ಯಾಂಕ್ ಯು ಸಂದೀಪ್.